ಇವತ್ತು ಕೇಂದ್ರ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ. ಕುಣಿಲಿಕ್ಕಾಗ್ದಲೇ ಇರೋರಿಗೆ ನೆಲ ಡೊಂಕು ಒಂದಂತೆ ಅವತ್ತು ಇವ್ರು ಮಾಡ್ಲಿಕ್ಕಾಗ್ದಲೆ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ. ಇನ್ನು ಮೂರನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂಥದ್ದು, ಸರ್ಕಾರದ ದುಡ್ಡಿನಲ್ಲಿ ತೆಗೆದಿರುವಂಥ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಾಡಿರುವಂಥ ಆರೋಪ. ಫೈನಾನ್ಸ್ ಕಮಿಷನ್ ರಾಜ್ಯ ಸರ್ಕಾರಕ್ಕೆ 5,400 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡಿ ಎನ್ನುವಂತ ಶಿಫಾರಸ್ ಮಾಡಿದ್ರು. ಆದರೆ ಫೈನಾನ್ಸ್ ಕಮಿಷನ್ನ ಈ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂಥ ಆರೋಪ. ಫೈನಾನ್ಸ್ ಕಮಿಷನ್ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ, ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ, ಪ್ರತಿ ಸಜೆಷನ್ ಕೂಡ, ರೆಕಮೆಂಡೇಶನ್ ಕೂಡ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಫೈನಾನ್ಸ್ ಕಮಿಷನ್ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂಥ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನ ರಾಜ್ಯದ ಜನರ ಎದುರುಗಡೆ, ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ. 500 ಪೇಜ್ಗಳ ಫೈನಾನ್ಸ್ ಕಮಿಷನ್, 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಇದೆ. ನಾವು ಫೈನಾನ್ಸ್ ಕಮಿಷನ್ 500 ಪುಟಗಳ ಫೈನಲ್ ರಿಪೋರ್ಟ್ ನ ಒಂದೊಂದು ಲೈನು ಕೂಡ ಹುಡುಕ್ ನೋಡಿದ್ದೀವಿ. ಕರ್ನಾಟಕ ಅಲ್ಲ, ಯಾವುದೇ ರಾಜ್ಯಕ್ಕೂ ಕೂಡ ಸ್ಪೆಷಲ್ ಗ್ರಾಂಟ್ಸ್ ನ ಉಲ್ಲೇಖ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಕರ್ನಾಟಕಕ್ಕೆ 5,436 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅನ್ನುವಂಥ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಏನಿದೆ, ಇಟ್ ಇಸ್ ಅ ವೈಟ್ ಲೈ, ಹಸಿ ಸುಳ್ಳು. ಸಂವಿಧಾನದ ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಕೊಡುವಂಥ ರೆಕಮೆಂಡೇಶನ್ಸ್ಗಳು ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಪಾಲಿಸಬೇಕು. ಪಾಲಿಸಿರೋದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ರಿಪೋರ್ಟ್ ನ ಕೊಡಬೇಕು ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂಥ ರೆಕಮೆಂಡೇಶನ್ಸ್ಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು. ಜಾರಿಗೆ ತಂದಾದ ನಂತರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೀರಾ ಅನ್ನುವಂಥ ಆಕ್ಷನ್ ಟೇಕನ್ ರಿಪೋರ್ಟ್ ನ ಪಾರ್ಲಿಮೆಂಟಿಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆರ್ಟಿಕಲ್ 281 ನಲ್ಲಿದೆ. ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಸವಾಲ್ ಹಾಕ್ತೇನೆ. ಅಕಸ್ಮಾತ್ ಏನಾದರೂ ನೀವು ಹೇಳೋ ಪ್ರಕಾರ ಫೈನಾನ್ಸ್ ಕಮಿಷನ್ನ ಫೈನಲ್ ರಿಪೋರ್ಟ್ ನಲ್ಲಿ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಕೊಡಬೇಕು ಅನ್ನುವಂಥ ಶಿಫಾರಸ್ ಇದ್ದ ಪಕ್ಷದಲ್ಲಿ, ಕೇಂದ್ರ ಸರ್ಕಾರ ಅದನ್ನು ಮಾಡಿದಿದ್ದ ಪಕ್ಷದಲ್ಲಿ, ನೀವು ಆರ್ಟಿಕಲ್ 281 ವಯೋಲೇಷನ್ ಆಗಿದೆ ಎನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ, ಜಂತರ್ ಮಂತರಿಗೆ ಬರ್ತಾ ಇದ್ದೀರಿ. ಯಾಕೆಂದ್ರೆ ನಿಮಗೆ ನ್ಯಾಯ ಬೇಕಾಗಿಲ್ಲ, ನಿಮಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಿಮಗೆ ರಾಜಕೀಯ ಬೇಕಾಗಿದೆ. ಇನ್ನು 4ನೇ ಅಂಶ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹ ಆರೋಪ, ಕರ್ನಾಟಕಕ್ಕೆ GST ಬಂದಾದ ನಂತರದಲ್ಲಿ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ ಕರ್ನಾಟಕಕ್ಕೆ. GST ಬರೋದಕ್ಕಿಂತ ಮುಂಚೆ ನಮಗೆ ಜಾಸ್ತಿ ದುಡ್ಡು ಕರ್ನಾಟಕಕ್ಕೆ ಬರ್ತಾ ಇತ್ತು. GST ಬಂದಾದ ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅವ್ರು ಮಾಡ್ತಾ ಇರುವಂಥ ಮತ್ತೊಂದು ಆರೋಪ, ಏಕಾಏಕಿಯಾಗಿ GST ಅನ್ನ, ಕಾಂಪನ್ಸೇಷನ್ ಅನ್ನ ಕೇಂದ್ರ ಸರ್ಕಾರ 5 ವರ್ಷ ಕೊಟ್ಟಿದ್ದು 5 ವರ್ಷ ಆಗಿದ ತಕ್ಷಣ ಏಕಾಏಕಿ ನಿಲ್ಲಿಸ್ಬಿಟ್ರು. ಇದು ಮುಖ್ಯಮಂತ್ರಿಗಳ 2ನೇ ಆರೋಪ. ಅಂಕಿಅಂಶಗಳ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯಾಕೆ ಈ ರೀತಿ ಸುಳ್ಳು ಹೇಳ್ತೀರಿ? ಕರ್ನಾಟಕಕ್ಕೆ 2017-18 GST ಶುರುವಾದ ನಂತರದಲ್ಲಿ 31,900 ಕೋಟಿ 17-18 ನಲ್ಲಿ ಬಂದಿದ್ದು, 18-19 ನಲ್ಲಿ 55,356 ಕೋಟಿ ಬಂದಿದ್ದು, 19-20ಯಲ್ಲಿ 61,900 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 2021 ನಲ್ಲಿ 73,000 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 21-22 ಅಲ್ಲಿ 82,000 ಕ್ರೋರ್ಸ್ ಬಂದಿದ್ದು. ನಾನು ನಿಮಗೆ ಇದನ್ನ ಡೀಟೇಲ್ ಕೊಡ್ತೀನಿ.
2017ನೇ ಇಸ್ವಿಯಿಂದ 2023ನೇ ಇಸ್ವಿ ಇವತ್ತಿನವರೆಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ GSTಯಲ್ಲಿ ಬರ್ತಾ ಇರುವಂತ ಕಾಂಪನ್ಸೇಷನ್, GSTಯಿಂದ ಬರ್ತಾ ಇರುವಂತ ರೆವೆನ್ಯೂ ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ಅಂಕಿಅಂಶಗಳು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ. 31,900 ಕೋಟಿ 2017-18ರಲ್ಲಿ ಇದ್ದಿದ್ದು 21-22 ಬರುವಷ್ಟೊತ್ತಿಗೆ 82,000 ಕೋಟಿ ತನಕ ಬಂದಿತ್ತು. ಪ್ರತಿ ವರ್ಷ GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ GST ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುವಂತ ಅಂಕಿಅಂಶ ಇಲ್ಲಿ ಇರಬೇಕಾದ್ರೆ GST ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಹಸಿ ಸುಳ್ಳನ್ನ ಮತ್ತೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಹೇಳ್ತಾ ಇರುವಂತದ್ದು ಎಷ್ಟು ನ್ಯಾಯ? ಎರಡನೇದು, ಏಕಾಏಕಿ 5 ವರ್ಷದಲ್ಲಿ ನಿಲ್ಲಿಸ್ಬಿಟ್ರು. ಕರ್ನಾಟಕಕ್ಕೆ ಮಾತ್ರ 5 ವರ್ಷಕ್ಕೆ ನಿಲ್ಲಿಸಿದ್ದ ಅಥವಾ ದೇಶದ ಎಲ್ಲ ರಾಜ್ಯಕ್ಕೂ 5 ವರ್ಷದ ಮೇಲೆ ನಿಲ್ಲಿಸಿದ್ದ? ಯಾಕೆ 5 ವರ್ಷಕ್ಕೆ ನಿಲ್ಲಿಸಿದ್ದು? GST ಕಾನೂನನ್ನ 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ್ಲೇನೆ GST ಆಕ್ಟ್ ನಲ್ಲೇನೆ ಎಲ್ಲ ರಾಜ್ಯಗಳಿಗೂ ಕೂಡ 5 ವರ್ಷಗಳವರೆಗೆ ನಾವು ರೆವೆನ್ಯೂ ಕಾಂಪನ್ಸೇಷನ್ ಕೊಡ್ತೀವಿ ಅಂತಿತ್ತು. 5 ವರ್ಷದ ತನಕ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಕಾಂಪನ್ಸೇಷನ್ ಬಂದಿದೆ. ಉತ್ತರ ಪ್ರದೇಶಕ್ಕೂ ಇವತ್ತು ನಿಂತಿದೆ, ಮಹಾರಾಷ್ಟ್ರಕ್ಕೂ ನಿಂತಿದೆ, ತಮಿಳುನಾಡು ಕರ್ನಾಟಕಕ್ಕೂ ನಿಂತಿದೆ. 5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅದು ನಿಂತಿದೆ. ಕರ್ನಾಟಕಕ್ಕೆ ಮಾತ್ರ GST ನಿಲ್ಲಿಸಿದ್ದಾರೆ, ಕಾಂಪನ್ಸೇಷನ್ ನಿಲ್ಲಿಸಿದ್ದಾರೆ ಅಂತ ಹೇಳುವಂಥದ್ದು ಮತ್ತೊಂದು ಹಸಿ ಸುಳ್ಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.